ಇನ್ನು ದರ್ಶನ್ ಮನೆ ಊಟಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಅವರ ಅರ್ಜಿ ಸಂಬಂಧ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಬೆಂಗಳೂರಿನ 24ನೇ ACMM ಕೋರ್ಟ್ನಿಂದ ಇವತ್ತು ಆದೇಶ ಪ್ರಕಟ ಆಗುತ್ತೆ. ಹೆಚ್ಚು ಕಡಿಮೆ ಮಧ್ಯಾಹ್ನ 3 ಗಂಟೆ ಸಂದರ್ಭದಲ್ಲಿ ಕೋರ್ಟ್ ಇವತ್ತು ದರ್ಶನ್ ಅವರಿಗೆ ಮನೆ ಊಟದ ಭಾಗ್ಯವನ್ನ ಕಲ್ಪಿಸಬಹುದಾ ಇಲ್ವಾ ಅನ್ನುವಂಥದ್ದು ಪ್ರಕಟ ಆಗುತ್ತೆ. ಮನೆಯಿಂದ ಊಟ, ಬಟ್ಟೆ, ಆಮೇಲೆ ಇನ್ನಿತರ ಕಟ್ಲಾರಿ ವಸ್ತುಗಳು ಅಂತ ಅಂದ್ರೆ ಈ ಕತ್ರಿ, ಚಾಕು, ಆಮೇಲೆ ಈ ಫೋಕ್ಸು, ಸ್ಪೂನು ಇಂಥದಕ್ಕೆ ದರ್ಶನ್ ಅವರು ಡಿಮಾಂಡ್ ಅನ್ನ ಮಾಡಿದ್ದಾರೆ. ಅಂದ್ರೆ ಮನವಿಯನ್ನ ಮಾಡ್ಕೊಂಡು, ಡಿಮಾಂಡ್ ಅಲ್ಲ ಈಗ ಆಗಲ್ಲ, ಮನವಿಯನ್ನ ಮಾಡ್ಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಮನೆಯಿಂದ ಊಟ, ಬಟ್ಟೆ, ಹಾಸಿಗೆ ಅನುಮತಿಗೆ ಅವ್ರು ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಈಗ ಅದರ ತೀರ್ಪು ಪ್ರಕಟ ಆಗುತ್ತೆ. ಜೈಲೂಟದಿಂದ ಅವರಿಗೆ ಅಜೀರ್ಣ ಹೆಚ್ಚಾಗಿದೆ, ಅತಿಸಾರ ಆಗ್ತಾ ಇದೆ ಅನ್ನುವಂಥದ್ದು ಉಲ್ಲೇಖ ಇದೆ. ಸೊ ಜೈಲು ಅಧಿನಿಯಮವನ್ನ ಉಲ್ಲೇಖಿಸಿ ದರ್ಶನ್ ಪರವಾದಂತಹ ವಕೀಲರು ವಾದವನ್ನ ಹಿಂದೆ ಮಂಡಿಸಿದ್ದರು. ಪೊಲೀಸರ ಪರ ವಿಶೇಷ ಅಭಿಯೋಜಕರು ಕೂಡ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದಾರೆ. 5,000 ಮಂದಿ ಕೈದಿಗಳಿದ್ದಾರೆ, ವಿಚಾರಣಾ ದಿನ ಕೈದಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಜೈಲಲ್ಲೇ ಊಟ ವ್ಯವಸ್ಥೆ ಮಾಡಿದೀವಿ, ಯಾರಿಗೂ ಏನ್ ಸಮಸ್ಯೆ ಇಲ್ಲ. ದರ್ಶನ್ ಅವ್ರಿಗೆ ಯಾಕೆ ಸಮಸ್ಯೆ? ಈಗ ಅವ್ರಿಗೆ ಕೊಟ್ರೆ ಉಳಿದಂಥವ್ರು ಕೂಡ ನಮಗೂ ಕೊಡಿ ಅನ್ನುವಂಥ ಡಿಮಾಂಡ್ ಅನ್ನ ಇಡ್ತಾರೆ ಅನ್ನುವಂಥ ರೀತಿಯಾಗಿ ದರ್ಶನ್ ಅವರ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತ ಸಂದರ್ಭದಲ್ಲಿ ಉಲ್ಲೇಖ ಆಗಿತ್ತು. ನ್ಯಾಯಾಧೀಶರು ಇವತ್ತೇನು ತೀರ್ಪು ಕೊಡ್ಬೋದು ಅನ್ನುವಂಥದ್ದನ್ನ ನೋಡ್ಬೇಕಿದೆ.